ಎಲ್ಲರೂ ಕವರ್ ಆಗತ್ತಾರ. ನಡಿಯೋಣ ಏನಿಲ್ಲ. ನಿನ್ನೆ ದಿನ ಏನಂದರೆ ಒಂದು ಮಧ್ಯಾಹ್ನ ಸಮಯ ಒಂದು ಆಕ್ಸಿಡೆಂಟ್ ಆಗಿದೆ. ಅಂದರೆ ತಮಿಳುನಾಡಿನಿಂದ ಮಲೆ ಮೈಸೂರು ಬೆಟ್ಟಕ್ಕೆ ಬಂದು ಮಾದಪ್ಪನ ದರ್ಶನ ಮಾಡ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ 2 ಬೈಕ್ ಇರೋದು. ಒಂದು ಬೈಕ್ ಏನಿಲ್ಲ, ಇನ್ನೊಂದು ಬೈಕ್ಗೆ ಒಂದು ಪಿಕಪ್ ಮುಖಾಮುಖಿ ಡಿಕ್ಕಿಯಾಗಿ ಒಬ್ಬರು ಸಾವನ್ನಪ್ಪಿದ್ದಾರೆ. ಯಾರು ತಮಿಳುನಾಡು ಮೇಟೂರಿನವರು ಮತ್ತು ಅವ್ರ ಅಕ್ಕ ಇವರು. ನೋಡಿ, ಅವ್ರ ಅಕ್ಕ ಇವರು ನಿನ್ನೆ ಡೆತ್ ಆಗಿದೆ. ಈ ನಮ್ಮ ಮಲೆ ಮೈಸೂರು ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಆಗಿರ್ಬೋದು, ಅವರು ಸಿಬ್ಬಂದಿಗಳು ಅವರು ಕರ್ತವ್ಯ ಅವ್ರು ಮಾಡಿದ್ದಾರೆ. ಎದ್ಗ ಬಂದಿದ್ದಾರೆ, ಹಾಸ್ಪಿಟ್ಲಿಗೆ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ. ಅಂದರೆ ಡಾಕ್ಟರ್ ಇಲ್ಲ. ಇಲ್ಲಿ ಮುಖ್ಯ ಏನು ಸಮಸ್ಯೆ ಅಂದರೆ ಡಾಕ್ಟರ್ ಇಲ್ಲ. ಈಗ ನೋಡಿ, ಈಗ ಇಲ್ಲಿ ನೆನ್ನಿಂದ ಬಾಡಿ ಇಲ್ಲಿದೆ, ಇವರು ಎತ್ಕೊ ಹೋಗೋಗ್ತಿಲ್ಲ. ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೂ ಆಗ್ತಿಲ್ಲ. ಇಲ್ಲಿ ಬೆಟ್ಟಿಗೆ ಪೋಸ್ಟ್ ಮಾರ್ಟಮ್ ಮಾಡೋಕ್ಕೆ ಡಾಕ್ಟ್ರು ಬರ್ತಿಲ್ಲ. ಈಗ ಅಲ್ಲೂ ತಗೋ ಹೋಗಿ ಅಂತ ಹೇಳ್ತಿದ್ದಾರಂತೆ ಇವ್ರಿಗೆ. ಯಾರು ಇಲ್ಲಿ ಬೆಟ್ಟದಲ್ಲಿ ಇರ್ತಕ್ಕಂಥ ಡಾಕ್ಟ್ರಲ್ಲಿ ಯಾರಾಗಿ ಅಲ್ಲೂ ತಗೋ ಹೋಗಿ, ಇಲ್ಲಿ ನಾವು ಮಾಡಕ್ಕೆ ಬರಲ್ಲ ಅಂತ ಹೇಳ್ತಿದ್ದಾರಂತೆ. ಇವ್ರ ಸಮಸ್ಯೆ ಹಿಂಗಿದೆ. ಯಾರು ಗೊತ್ತಿಲ್ಲ, ಹೋಗಿ ಏನ್ ಮಾಡ್ತಾರೆ. ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ. ನಿನ್ನೆ ಏನಂದ್ರೆ, ನಿನ್ನೆ ದೇವಸ್ಥಾನಕ್ಕೆ ಅಂತ ನಮ್ಮ ಪಕ್ಕದ ರಾಜ್ಯದ ಗಡಿ ಭಾಗದ ಮೇಟೂರಿನ ಮೂಲದ ವ್ಯಕ್ತಿಗಳು ಬಂದಿದ್ದಾರೆ. ನಿನ್ನೆ ಈ ಕಡೆಯಿಂದ ಹೋಗ್ಬೇಕಾದ್ರೆ ಪಿಕಪ್ಗೆ ಹೊಡೆದು ಒಬ್ರು ಸ್ಪಾಟಲ್ಲಿ ಡೆತ್ ಆಗಿದ್ದಾರೆ. ಮತ್ತೊಬ್ಬರಿಗೆ ತುಂಬಾ ಗಂಭೀರವಾದ ಗಾಯ ಆಗಿ ಅವ್ರನ್ನ ಸೇಲಂ GHಗೆ ಕರ್ಕೊಂಡು ಸೇರಿಸಿದ್ದಾರೆ. ಇಲ್ಲೇನು ಸಮಸ್ಯೆ ಆಗ್ತಿದೆ ಅಂದರೆ ಪದೇನೂ ಡಾಕ್ಟ್ರು ಹಾಸ್ಪಿಟ್ಲಲ್ಲಿ ತುಂಬ ಸಮಸ್ಯೆ ಆಗ್ತಿದೆ. ಯಾಕಂದರೆ ನಿನ್ನೆ ಆಗಿರೋ ಘಟನೆ ಇನ್ನೂ ಕೂಡ ಡಾಕ್ಟ್ರು ಬಂದು ಏನು ಎತ್ತ ಅಂತ ನೋಡಿಲ್ಲ. ಇಲ್ಲಿ ಲಕ್ಷಾಂತರ ಜನ ಬರೋಂಥ ಒಂದು ಪ್ರದೇಶ ಮಹೇಶ್ವರ ಬೆಟ್ಟ ಅಂದರೆ, ಇಲ್ಲೇ ಡಾಕ್ಟ್ರ್ ಇಲ್ಲ ಆದಮೇಲೆ ಹಾಸ್ಪಿಟ್ಲ್ ಏನಕ್ಕಿದೆ? ಅವರು ತಮಿಳ್ನಾಡವ್ರು. ಈಗ ಅನೂರು ಕರ್ಕೊಂಡೋಗಿ ಅಂದರೆ ಅನೂರು ಕರ್ಕೊಂಡೋಗಿ ಅವ್ರು ಏನು ಮಾಡ್ತಾರೆ? ಅಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಏನು ಗೊತ್ತಿಲ್ಲದೆ ತುಂಬ ನಿನ್ನೆಯಿಂದಲೂ ತುಂಬ ಅವರು ಇದು ಮಾಡ್ಕೋತಿದ್ದಾರೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಮುಂದಿನ ದಿನಗಳಲ್ಲಿ ಈ ಹಾಸ್ಪಿಟ್ಲನ್ನೇ ಕ್ಲೋಸ್ ಮಾಡಿಬಿಡೋಣ ಅಂತ ಒಂದು ಇದಕ್ಕೆ ನಿರ್ಧಾರಕ್ಕೆ ಬಂದಿದ್ದೀವಿ. ಆ್ಯಂಬುಲೆನ್ಸ್ ವ್ಯವಸ್ಥೆ ಇಲ್ಲ. ಆ್ಯಂಬುಲೆನ್ಸ್ ಇಲ್ಲದಾದ್ಮೇಲೆ ಏನಕ್ಕೆ ಹಾಸ್ಪಿಟ್ಲ್ ಮಾಡಿಕೊಂಡಿದ್ದಾರೆ ಇಲ್ಲಿ? ಇದು ತುಂಬ ಮುಂದಿನ ದಿನಗಳಲ್ಲಿ ಇದನ್ನು ಹೋರಾಟ ಮಾಡಿ ಹಾಸ್ಪಿಟ್ಲನ್ನ ಮುಚ್ಚೋಂಥ ಕೆಲಸ ಮಾಡಬೇಕಾಗುತ್ತೆ. ಇದನ್ನು ಸರ್ಕಾರದವರು ಎಚ್ಚೆತ್ಕೊಂಡಿಲ್ಲ ಅಂದರೆ ಈ ಮಾನ್ಯ ಶಾಸಕರಾಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, DHO THO ಆಗಿರ್ಬೋದು, ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿಗಳಾಗಿರ್ಬೋದು, ಎಲ್ಲರಲ್ಲಿ ಕೇಳ್ಕೊಳ್ಳೋದು ಒಂದೇ, ಇಲ್ಲಿ ಮಲೆಮಹದೇಶ್ವರ ಬೆಟ್ಟ ಪ್ರಾಧಿಕಾರದಲ್ಲಿ ಬರೋಂಥ ಕೋಟ್ಯಾಂತರ ರೂಪಾಯಿ ಹಣ ಬರುತ್ತೆ. ಇಲ್ಲಿ ಒಂದು ಒಳ್ಳೆ ಹಾಸ್ಪಿಟ್ಲು ಮಾಡ್ತಿದ್ದಾರೆ. ಬಟ್ ಅದು ಇನ್ನೂ ಎಷ್ಟು ದಿನ ಆಗುತ್ತೆ ಅನ್ನೋದು ಎಲ್ಲರ ಯಕ್ಷ ಪ್ರಶ್ನೆ ಆಗಿದೆ. ದಯವಿಟ್ಟು ಒಳ್ಳೆ ಡಾಕ್ಟರ್ ಆಗಲಿ, ಒಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗಲಿ ಮಾಡಿಕೊಡ್ಬೇಕು. ಈ ಥರ ಇವ್ರಿಗೆ ಅಂತಲ್ಲ, ಬರೋ ಭಕ್ತಾಜಿಗಳಿಗೂ ಇಲ್ಲಿ ಸೇಫ್ಟಿ ಇಲ್ಲ ಅನ್ನೋದು ನಮ್ಮ ಕಳಕಳಿಯ ಮನವಿ. ಮಾತಾಡು ಬಾಣ ಮಾತಾಡು, ಅದಕ್ಕೇನಂತೆ ಗಾಡಿನ ಬೇರೆ 108ನ ಬೇರೆ ಕಡೆ ಓಡಿಸ್ತಾ ಇದ್ದಾರೆ. ಬೆಟ್ಟದಲ್ಲಿ 108 ಇಲ್ಲ. ಇದು ಮಲೆ ಮೈಸೂರು ಪ್ರಾಧಿಕಾರ ವೆಹಿಕಲ್. ಇದು ಸಹ ನಿನ್ನೆ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಹೋಗ್ಲಿಲ್ಲ ಯಾರು. ಇವರು ತಮಿಳ್ನಾಡು ಹೋಗಿ ಬರಲ್ಲ, ನಮ್ಮ DHO ಹೇಳಿಲ್ಲ, ನಮ್ಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಾರೆ. ಇದು ಈ ವೆಹಿಕಲ್ ಪ್ರಾಧಿಕಾರ ವೆಹಿಕಲ್, ಬನ್ನಿ ಇನ್ನೊಂದು ಸರ್ಕಾರಿ ವೆಹಿಕಲ್ ಇರುತ್ತೆ. ಇಲ್ಲೊಂದಿದೆ ಗಾಡಿ. ಇದು ಮಲೆ ಮೈಸೂರು ಬೆಟ್ಟ ಸರ್ಕಾರಿ ಹಾಸ್ಪಿಟಲ್ ಗಾಡಿ ನೋಡಿ. ಇದು ಸಹ ನಿನ್ನೆ ಮೇಟ್ರಿಗೆ ಹೋಗಲಿಲ್ಲ. ಒಂದು ಪ್ರೈವೇಟ್ ಗಾಡಿ ಮಾಡ್ಕೊಂಡು ಹೋಗಿದ್ದಾರೆ. ಯಾರು ಇನ್ನೊಬ್ರು ಪೇಷಂಟ್ ಯಾರು ಏಟಾಗಿತ್ತು ಅಂಥ ವ್ಯಕ್ತಿನ ಪ್ರೈವೇಟ್ ವೆಹಿಕಲ್ ಹಾಕಿ ಹೋಗಿದ್ದಾರೆ. ಇಲ್ಲಿ 2 ವೆಹಿಕಲ್ ಇದ್ರು ಕೂಡ ಇವರು ನಾವು ಹೋಗಲ್ಲ, ತಮಿಳ್ನಾಡು ಹೋಗಿ ನಮ್ಗೆ ಪರ್ಮಿಷನ್ ಇಲ್ಲ, ತಮಿಳ್ನಾಡು ಹೋಗಿ ಅಂತ ಅಂತಿದ್ದಾರೆ. ಅಂದರೆ ಅವ್ನು ಕಾಪಾಡೋ ಜೀವ ಕಾಪಾಡೋದು ಯಾರು? ಇಲ್ಲ ಆಂಬುಲೆನ್ಸೇ ಬೇಡಿ ಬಿಡಿ. ಇಲ್ಲಿಂದ 17 ಕಿಲೋಮೀಟರ್ ಬಾರ್ಡ್ರು, 17 ಕಿಲೋಮೀಟರ್ ಆ ಕಡೆ ಹೋದ್ರೆ ತಮಿಳ್ನಾಡಿದೆ. ಅಲ್ಲಿ ಬಿಟ್ಟು ಅಂದರೆ ಜೀವ ಉಳ್ಕೊಳ್ಳಲ್ವಾ? ತಮಿಳ್ನಾಡಿದೆ ತಮಿಳ್ನಾಡು ವೆಹಿಕಲ್ಗಳು ಕರ್ನಾಟಕ ಅಂತ ಅಲ್ಲಿಂದ ಬಡೆ ಹಾಕ್ಬಿಟ್ಟು ಹೋಗ್ತಾರೆ, ಅಲ್ಲಿಂದ ಪೇಷಂಟ್ ಬಿಟ್ಟು ಹೋಗ್ತಾರೆ. ಯಾಕೆ ನಮ್ಮಲ್ಲಿ ಯಾಕೆ ಆ ವ್ಯವಸ್ಥೆ ಇಲ್ಲ? ಧಾರ್ಮಿಕ ಕ್ಷೇತ್ರವಾಗಿ ಇಲ್ಲಿ ಲಕ್ಷಾಂತರ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇಲ್ಲಿರೋರಿಗೆ ವ್ಯವಸ್ಥೆ ಇಲ್ಲ ಅಂದಮೇಲೆ ಲಕ್ಷಾಂತರ ಜನ ಬರೋರಿಗೆ ಅವ್ರಿಗೇನು ವ್ಯವಸ್ಥೆ ಇರುತ್ತೆ? ಏನು ಸೇಫ್ಟಿ ಇರುತ್ತೆ ಅವ್ರಿಗೆ? ಬಂದವ್ರಿಗೆ ನಾಳೆ ದಿನ ಏನೋ ಒಂದು ಹೆಚ್ಚು ಕಮ್ಮಿ ಆದರೂ ಯಾರು ನೋಡ್ತಾರೆ? ಇವರು ಡಾಕ್ಟ್ರು ಸುಮ್ಮನೆ ಯಾವುದೋ ಒಂದು ಕ್ಲಿನಿಕ್ ತರ ಮಡಿಕೊಂಡು ಕ್ಲಿನಿಕಲ್ಲಿ ಹೋಗಿ ಕೂತ್ಕೊಳ್ಳೋಕ್ಕೆ ಏನಕ್ಕೆ ಅವ್ರು ಬರ್ತಾರೆ ಇಲ್ಲಿಗೆ? ಕೇಳಿದ್ರೆ ಸಂಡೇ ಬಂದಿಲ್ಲ ಅಂತಾರೆ. ನಿನ್ನೆ ಕೇಳಿದ್ರೆ ನಿನ್ನೆ ಅವ್ರಿಗೆ ಪೋಸ್ಟ್ ಮಾರ್ಟಮ್ ಮಾಡೋಂಥ ಅವ್ರಿಗೆ ಅರ್ಹತೆನೇ ಇಲ್ಲ ಅಂತಾರೆ. ಇಂಥ ಡಾಕ್ಟರ್ಗಳನ್ನ ಮಡಿಕೊಂಡು ನಾವೇನು ಮಾಡೋಣ? ಈಗ ಮಲೆ ಮೈಸೂರು ಬೆಟ್ಟದಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ಚಿಕ್ಕದಾಗೆ, ಇಲ್ಲೇ ಡಾಕ್ಟರ್ ಇಲ್ಲ. ಆಮೇಲೆ ಇಪ್ಪಡಿ ಬೃಹತ್ ದೊಡ್ಡ ಹಾಸ್ಪಿಟ್ಲ್ ಕಟ್ಟಿ ಇನ್ಯಾರು ಬರ್ತಾರೆ ಡಾಕ್ಟರ್ ಅನ್ನೋದೇ ಎಲ್ಲರಿಗೂ ಸಂದೇಹ ಆಗಿದೆ. ಈಗ ಇಪ್ಪಡಿ ಮಲೆ ಮೈಸೂರು ಬೆಟ್ಟ ದೊಡ್ಡ ಟೂರಿಸಂ ಪ್ಲೇಸ್ ಇದು.
ಇಲ್ಲಿ ಈ ಪ್ರಾಧಿಕಾರದವರಾಗ್ಲಿ ಸರ್ಕಾರದ ಏನೋ ಒಂದು ವ್ಯವಸ್ಥೆ ಮಾಡಬೇಕು, ಡಾಕ್ಟ್ರು ಅದೇನು ಬೇಕು, ನರ್ಸು ಅದೇನು ಹಾಸ್ಪಿಟ್ಲ್ ಬೇಕು ಎಲ್ಲ ವ್ಯವಸ್ಥೆ ಮಾಡಬೇಕು. ಈ ಚಿಕ್ಕ ಹಾಸ್ಪಿಟ್ಲೇ ಮೇಂಟೈನ್ ಮಾಡಲ್ಲ ಅಂದಮೇಲೆ ಇನ್ನು ದೊಡ್ಡ ಹಾಸ್ಪಿಟ್ಲ್ ಮಾಡಿದ್ರು ಮಾಡೋದು ನಿಜನಾ ಅಂತ ಎಲ್ಲರಿಗೂ ಒಂದು ಡೌಟ್ ಆಗ್ಬಿಟ್ಟಿದೆ ನಮಗೆ.